ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಲೋಹಿತ್ ಕುಮಾರ್ ಅಂತ. ನಾನು ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಏನು ಮಾಡ್ಕೋತೀಯ ಮಾಡ್ಕೋ ಹೋಗು, ನಾನು ಮನಸ್ಸು ಮಾಡೋದಷ್ಟೇ ಕೊಡೋಕ್ಕಾಗೋದು ಅನ್ನೋ ಆರೋಪ ಮಾಡಿದ್ದಾರೆ ನನ್ನ ಮೇಲೆ. ಆ ಥರದ್ದು ಏನಿಲ್ಲ. ನಾನು ಅವಳ ಹತ್ರ ಆ ಥರ ಯಾವುದೇ ವಿಷಯದಲ್ಲಿ ಮಾತಾಡೂ ಇಲ್ಲ. ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ನಿತಿನ್ ಅವ್ರು ಮಾತ್ರ ನನ್ನ ಹತ್ರ ಮಾತಾಡಿರೋದು. ಅವ್ರ ಹತ್ರ ನಾನು ಮಾತಾಡಿಲ್ಲ. ಅವರ ಪೇರೆಂಟ್ಸ್ ಅವ್ರು ಬಂದಿದ್ದರು. ಪೇರೆಂಟ್ಸ್ ಅವ್ರು ಬಂದಾಗ ಡೈರೆಕ್ಟರ್ ಸರ್ ಕೂಡ ಇದ್ದರು. ಅವ್ರ ಮುಂದೆ ನಾವು ಹೇಳಿದ್ವಿ, ಈ ಥರ ಹಿಂಗೆ ಹೇಳಿ ಈ ಥರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸಿದ್ವಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವಳದು ಮಾರ್ಕ್ಸ್ ಏನು ಬಂದಿದೆ, ಮೊದಲನೇ ಇಂಟರ್ನಲ್ಲಿ 100ಕ್ಕೆ 11 ಬಂದಿದೆ. ಎರಡನೇ ಇಂಟರ್ನಲ್ಲಿ 100ಕ್ಕೆ 17 ಬಂದಿದೆ. ಎರಡನೇದು ಅಟೆಂಡೇ ಮಾಡಿಲ್ಲ. ಮೂರನೇದಲ್ಲಿ 22 ಬಂದಿದೆ. ನಾಲ್ಕನೇದಲ್ಲಿ 41 ಬಂದಿದೆ. ಅಟೆಂಡೆನ್ಸ್ 100ಕ್ಕೆ 29% ಇದೆ. ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ 100ಕ್ಕೆ 22% ಇದೆ. ಸೊ ಇದರಲ್ಲಿ ನಾವು ಇಂಥ ಸ್ಟೂಡೆಂಟ್ಸ್ಗಳಿಗೆ ನಾವು ಮುಂದೆ ತಳ್ಳಿದ್ರೆ ನಾವು ವೈದ್ಯಕೀಯ ಸಮಾಜಕ್ಕೆ ಮತ್ತು ನಾವು ಸೊಸೈಟಿಗೆ ಯಾವ ಡಾಕ್ಟರ್ಗಳನ್ನ ಕಳಿಸ್ತೀವಿ ಅನ್ನೋದು ಕ್ವಶನ್ ಆಗುತ್ತದೆ. ಸೊ ಅಂಥದ್ರಲ್ಲಿ ಕೆಲವು ಕಡೆಯಿಂದ ಪ್ರೆಷರ್ಲ್ಲ ಮಾಡಿಸಿ ಎಕ್ಸಾಮ್ ಕೊಡಿಸಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೂಡ ಮಾಡಿದ್ದಾರೆ. ಡಾಕ್ಟರ್ ನಿತಿನ್ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ನಾವು ಕೊಟ್ಟಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸುಮ್ಮನೆ ಅಲೆಸಲ್ಲದ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು 12 ಜನರನ್ನ ಡಿಟೈನ್ ಮಾಡಿದ್ದೀವಿ. ಅವರಲ್ಲಿ ಅಟೆಂಡೆನ್ಸ್ ಶಾರ್ಟೇಜು ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ನಾವು 4 ಇಂಟರ್ನಲ್ ಅಸೆಸ್ಮೆಂಟ್ ನಡೆಸ್ತೀವಿ. ಯೂನಿವರ್ಸಿಟಿ ಗೈಡ್ಲೈನ್ಸ್ ಪ್ರಕಾರ 3 ಇಂಟರ್ನಲ್ಲು ಮತ್ತು 1 ರೆಮಿಡಿಯಲ್ ಇಂಟರ್ನಲ್ಸ್ ಅಂತ. ಅದರಲ್ಲಿ ಅಲ್ಲಿ ಫೇಲ್ ಆಗಿದ್ದರೆ ಇಲ್ಲಿ ಕಂಪನ್ಸೇಟ್ ಮಾಡಲಿಕ್ಕಂತ. ಸುರಭಿಯವರು 4 ಇಂಟರ್ನಲಲ್ಲಿ ಒಂದು ಕೂಡ ಪಾಸಾಗಿಲ್ಲ. ಒಂದು ಇಂಟರ್ನಲ್ ಅಂತೂ ಆಬ್ಸೆಂಟ್ ಆಗಿದ್ದಾರೆ. ಅದು ಅವರು ವೈಯಕ್ತಿಕ ಕಾರಣ ಅಂತೇನೋ ಹೇಳ್ತಾಯಿದ್ರು. ನಾವು ರೆಮಿಡಿಯಲ್ ಮೆಷರ್ಸ್ ಕೊಟ್ಟರು, ಅದರಲ್ಲೂ ಕೂಡ ಪಾಸಾಗಿಲ್ಲ. ಸೊ ಅಕ್ಟೋಬರ್ 9ನೇ ತಾರೀಕು ಏನಾಯಿತು, ಇದೇ ಎಕ್ಸಾಮ್ ಕೊಡಿಸೋ ವಿಚಾರದಲ್ಲಿ ನಮ್ಮ ಹತ್ರ ಬಂದಿದ್ದರು. ನಾನು ಇರಲಿಲ್ಲ ಅವತ್ತು. ನನ್ನ ಡಿಪಾರ್ಟ್ಮೆಂಟಿಗೆ ಬಂದುಬಿಟ್ಟು ನನ್ನ ಜೊತೆ ಫೋನ್ನಲ್ಲಿ ತುಂಬ ಅನುಚಿತವಾಗಿ ವರ್ತನೆ ಮಾಡಿಬಿಟ್ಟು ಡಾಕ್ಟರ್ ನಿತಿನ್ ಅಂತ ಫೋನ್ ಮಾಡಿದರು. ಅವರಿಗೆ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧ ಇಲ್ಲ. ಅವರು ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲ, ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್. ಅವರು ಬಂದು ನೀವು ಅಟೆಂಡೆನ್ಸ್ ಕೊಡಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಫೋನಲ್ಲಿ ಜೋರು ಮಾಡಿದರು. ಸೊ ನಾವು ಕೊಡೋಕ್ಕಾಗೋದಿಲ್ಲ ಯೂನಿವರ್ಸಿಟಿ ನಾರ್ಮ್ಸ್ ಪ್ರಕಾರ ಅಂತ. ಸೊ ಆಗ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ಯೂನಿವರ್ಸಿಟಿಗೆ ಮಾರ್ಕ್ಸ್ ನಾವೇನು ಅಪ್ಲೋಡ್ ಮಾಡ್ತೀವಿ ಅದನ್ನು ಸ್ವಲ್ಪ ಮ್ಯಾನಿಪುಲೇಟ್ ಮಾಡಲಿಕ್ಕೆ, ಅದನ್ನು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಟ್ರೈ ಕೂಡ ಮಾಡಿದ್ರು. ನಾನು ನಮ್ಮ ಸ್ಟಾಫ್ಗಳಿಗೆ ಹೇಳಿದೆ, ಯಾವುದೇ ಥರದ ನೀವು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ, ಎಂಟರ್ಟೈನ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಇನ್ನಿಲ್ಲ. ಈ ವಿಷಯದಲ್ಲಿ ನನ್ನ ಬಗ್ಗೆ ಈ ಥರ ಒಂದು ವರ್ಡ್ಗಳನ್ನು ಇದರಲ್ಲಿ ಯೂಸ್ ಮಾಡಿದ್ದಾಳೆ.